Hello friends, welcome to Smile Talk Paramedical channel. Good morning to all. ಈಗಾಗಲೇ ನೀಟ್ ಎಕ್ಸಾಮ್ನ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಸೊ ನೀಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಆದ ಮೇಲೆ ಕೆಇದವರು ನಾವು ಮುಂದಿನ ಒಂದು ಆಪ್ಷನ್ ಎಂಟ್ರಿ ಪ್ರೊಸೆಸ್ಗಳನ್ನು ಕೌನ್ಸಿಲಿಂಗ್ ವಿಧಾನಗಳನ್ನು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇಲ್ಲಿ ಮಧ್ಯದಲ್ಲಿ ಏನಂತಂದರೆ ಅಂಗವಿಕಲರ ಚೇತನ ವಿದ್ಯಾರ್ಥಿಗಳ ಒಂದು ವೈದ್ಯಕೀಯ ತಪಾಸಣೆಯ ಮಾಡಲು ಅಂದರೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಯಾವೆಲ್ಲ ವಿದ್ಯಾರ್ಥಿಗಳು ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಕ್ಲೈಮ್ ಮಾಡಲಿಕ್ಕೆ ಬಯಸಿದ್ದಾರೆ, ಅಂದರೆ ಅವರು ಟಿಕ್ ಮಾಡಿರ್ತಾರೆ ನಾವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದೀವಿ, ಸರ್ಟಿಫಿಕೇಟ್ ಇದೆ ಅಂತ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಬೇಸಿಕ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಅಂದರೆ ಅದು ನಿಜ ಇದೆಯೋ ಸುಳ್ಳು ಅಥವಾ ಅನ್ನೋದನ್ನು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಕೆಇಗೆ ಕರೆದು ಆ ಒಂದು ಎಕ್ಸಾಮಿನೇಷನ್ ಮಾಡ್ಕೊತಾರೆ. ಸೊ ಅದಕ್ಕೆ ಒಂದು ಡೇಟನ್ನು ಕೂಡ ಬಿಡಲಾಗಿದೆ. ಸೊ ಈ ಒಂದು ಡೇಟ್ ಪ್ರಕಾರ ಏನಂದರೆ 10ರಿಂದ 12ನೇ ತಾರೀಕು ತನಕ, ಅಂದರೆ 10, 11 ಮತ್ತು 12 ಈ 3 ದಿನ ಒಂದು ಏನು ಮಾಡ್ತಾರೆ ಅಂದರೆ ಆ ವಿದ್ಯಾರ್ಥಿಗಳಿಗೆ ಕರೆದು ಅವರ ಒಂದು ದಾಖಲಾತಿಗಳನ್ನು ಪರಿಶೀಲಿಸಿ ಮತ್ತು ಅದನ್ನು ಫಿಸಿಕಲಿ ಅಬ್ಸರ್ವೇಷನ್ ಮಾಡಿ ಅವರಿಗೆ ಕ್ಲಾರಿಫಿಕೇಷನ್ ಕೊಡ್ತಾರೆ. ಸೊ ಇದು ಆಗಬೇಕಂತಂದರೆ ಇದು 12ನೇ ತಾರೀಕು ತನಕ ಇದೊಂದು ಏನು ವೈದ್ಯಕೀಯ ತಪಾಸಣೆ ನಡೆಯುತ್ತೆ. ಸೊ ಈ ಒಂದು ವೈದ್ಯಕೀಯ ತಪಾಸಣೆ ನಡೆದ ಮೇಲೆ ಇವರುಗಳಿಗೆ ಕೂಡ ಏನು ಮಾಡಬೇಕು, ವೆರಿಫಿಕೇಷನ್ ಕೀ ಕೊಡಬೇಕು. ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಒಂದು ಏನಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸಹಾಯ ಮಾಡಬೇಕಂದ್ರೆ ಇವ್ರಿಗೂ ಕೂಡ ವೆರಿಫಿಕೇಷನ್ ಬೇಕು. ಸೊ ಇವ್ರದ್ದೆಲ್ಲ ಮುಗಿದ ಮೇಲೆ ಅಂದರೆ 12ನೇ ತಾರೀಕಿನ ನಂತರ ಸೊ ನಮ್ಮ ವೆರಿಫಿಕೇಷನ್ ಸ್ಲಿಪ್ ಅನ್ನೋದನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಪ್ಷನನ್ನು ಕೊಡ್ತಾರೆ. ಸೊ ಅಲ್ಲಿ ತನಕ ಅಂತೂ ಕೊಡೋದಿಲ್ಲ, ಯಾಕಂದರೆ ಇವ್ರಿಗೂ ಬಿಟ್ಟು ಮಾಡೋಕ್ಕಂತ ಬರೋದಿಲ್ಲ, ಇವರಿಗೂ ಕೂಡ ಇನ್ಕ್ಲೂಡಿಂಗ್ ಮಾಡ್ಕೋಬೇಕು. ಸೊ ಇವರು ಒಂದು 12ನೇ ತಾರೀಕಿಗೆ ಮುಗಿದ ಮೇಲೆ ನಿಮಗೆ ಒಂದು ಡೇಟನ್ನು ಕೊಡ್ತಾರೆ. ಯಾವ ಡೇಟ್ ಅಂತಂದರೆ ಒಂದು ವೆರಿಫಿಕೇಷನ್ ಕೀ, ಅಂದರೆ ಅದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲಿ ಒಂದು ಸೀಕ್ರೆಟ್ ಕೀ ಇರುತ್ತೆ, ಅದನ್ನು ಹಾಕಿ ಲಾಗಿನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಇನ್ನೊಂದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಒಂದು ಲಿಂಕನ್ನು ಕೂಡ ನಾವು ಇದೇ ಡೇಟಿಂದ ಇದೇ ಡೇಟ್ ತನಕ ಕೊಡ್ತೀವಿ ಅಂತ ಒಂದು ಅಂದರೆ ಸ್ಕೆಡ್ಯೂಲನ್ನು ರಿಲೀಸ್ ಮಾಡಬೇಕು. ಸೊ ಅದೊಂದು ಸ್ಕೆಡ್ಯೂಲ್ ರಿಲೀಸ್ ಆಗಬೇಕಂತಂದರೆ ಇನ್ನೂ ಸ್ವಲ್ಪ ಅಂದರೆ ಈ ಒಂದು ವಿಕಲಚೇತನರ ಒಂದು ವೈದ್ಯಕೀಯ ತಪಾಸಣೆ ಕ್ರಿಯೆ ಮುಗಿದ ಮೇಲೇ ಎಲ್ಲ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ನೀವು ಎಂದರೆ ವೇಟ್ ಮಾಡಬೇಕಾಗತ್ತೆ ಅಷ್ಟೇ.